ರಾಜ ಸೂರ್ಯ ಚೋಳನ್. ನನ್ನ 2 ಪ್ರಮುಖ ತತ್ವಗಳನ್ನು ಪ್ರಪಂಚದಾದ್ಯಂತ ಎಲ್ಲರಿಗೂ ಹರಡುವ ಗುರಿಯನ್ನು ನಾನು ಹೊಂದಿದ್ದೇನೆ. ಹಲವರು ಕೇವಲ 2 ತತ್ವಗಳನ್ನು ಗುರುತಿಸುತ್ತಾರೆ, ಆದರೆ ಪರಿಗಣಿಸಲು ಲೆಕ್ಕವಿಲ್ಲದಷ್ಟು ಯೋಜನೆಗಳಿವೆ. ಮೊದಲ ತತ್ವ: ಕಾನೂನನ್ನು ಜಾಗತಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯ ವಿಷಯವನ್ನಾಗಿ ಮಾಡಬೇಕು. ಎರಡನೇ ತತ್ವ: ಒಬ್ಬ ಬ್ಯಾಂಕರ್ ಗೃಹ ಸಾಲವನ್ನು ಪಡೆದಾಗ ಗ್ರಾಹಕರು ಅದನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಮತ್ತು ಮುಟ್ಟುಗೋಲು ಹಾಕಿಕೊಳ್ಳಲು ಬ್ಯಾಂಕನ್ನು ಸಂಪರ್ಕಿಸಿದರೆ ಈ ಪ್ರಕ್ರಿಯೆಯಲ್ಲಿ ಬ್ಯಾಂಕ್ ಮಾಲೀಕರು ಹಾಜರಿರಬೇಕು. ಒಂದು ದೇಶದೊಳಗೆ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸುವುದು ತುಲನಾತ್ಮಕವಾಗಿ ಸುಲಭ. ಆದಾಗ್ಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಪಕ್ಷವನ್ನು ಪ್ರಾರಂಭಿಸುವುದು ಸವಾಲಿನ ಕೆಲಸ. ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳುವ ಬದಲು ಕಷ್ಟಕರವಾದ ಸವಾಲುಗಳನ್ನು ಎದುರಿಸುವಲ್ಲಿ ನಾನು ಅಭಿವೃದ್ಧಿ ಹೊಂದುತ್ತೇನೆ. ಇತರ ರಾಜಕೀಯ ನಾಯಕರು ಚುನಾವಣೆಗಳ ಸಮಯದಲ್ಲಿ ವಿವಿಧ ತತ್ವಗಳ ಮೇಲೆ ಪ್ರಚಾರ ಮಾಡುತ್ತಾರೆ. ನಿಮಗೆ ಈಗಾಗಲೇ ತಿಳಿದಿರುವಂತೆ ನಾನು ಅದರ ಬಗ್ಗೆ ವಿವರಿಸುವ ಅಗತ್ಯವಿಲ್ಲ. ನಾನು ಪ್ರಪಂಚದಾದ್ಯಂತ ಜನರ ಹೃದಯದಲ್ಲಿ ಸ್ಥಾನ ಪಡೆಯುವ ಗುರಿಯನ್ನು ಹೊಂದಿದ್ದೇನೆ ಮತ್ತು ನಮ್ಮ ಪಕ್ಷವನ್ನು ಅಂತಾರಾಷ್ಟ್ರೀಯವಾಗಿ ಹರಡಲು ನನ್ನ ತಂತ್ರವನ್ನು ಬಳಸುತ್ತೇನೆ. ನನ್ನ ಕಾರ್ಯತಂತ್ರ: ವಿಶ್ವ ಸಿನಿಮಾ 10% ಚುನಾವಣಾ ಮತಗಳನ್ನು ಸಂಗ್ರಹಿಸಲು ಸಿನಿಮಾದ ಜಾಗತಿಕ ಪ್ರಭಾವವನ್ನು ಬಳಸಿಕೊಳ್ಳಲು ನಾನು ಯೋಜಿಸುತ್ತೇನೆ. ಮನರಂಜನೆ: ಚುನಾವಣಾ ಮತಗಳಲ್ಲಿ 50% ಸಂಗ್ರಹಿಸಲು ನಾನು ಪ್ರಪಂಚದೊಂದಿಗೆ ವಿದೂಷಕನಂತೆ ಸಂವಹನ ನಡೆಸಲು ಉದ್ದೇಶಿಸಿದ್ದೇನೆ. ಯುವಜನರ ಭಾಗವಹಿಸುವಿಕೆ: 20% ಮತಗಳನ್ನು ಸಂಗ್ರಹಿಸಲು ಜಾಗತಿಕವಾಗಿ ಯುವಜನರನ್ನು ತೊಡಗಿಸಿಕೊಳ್ಳುವತ್ತ ನಾನು ಗಮನಹರಿಸುತ್ತೇನೆ. ರೈತರಿಗೆ ಬೆಂಬಲ: 10% ಮತಗಳನ್ನು ಸಂಗ್ರಹಿಸಲು ನಾನು ಪ್ರಪಂಚದಾದ್ಯಂತದ ರೈತರನ್ನು ತಲುಪುತ್ತೇನೆ. ಶುದ್ಧ ನೀರಿನ ಪ್ರವೇಶ: ಉಳಿದ 10% ಮತಗಳನ್ನು ಸಂಗ್ರಹಿಸಲು ನಾನು ವಿಶ್ವಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಗಳಿಗಾಗಿ ಪ್ರತಿಪಾದಿಸುತ್ತೇನೆ. ಈ 2 ತತ್ವಗಳ ಆಧಾರದ ಮೇಲೆ ನಮ್ಮ ಪಕ್ಷದ ಸಂದೇಶವನ್ನು ಹರಡಲು ನಾನು ಬದ್ಧನಾಗಿದ್ದೇನೆ ಮತ್ತು ಅಗತ್ಯವಿದ್ದರೆ ಭವಿಷ್ಯದಲ್ಲಿ ಹೆಚ್ಚುವರಿ ತತ್ವಗಳನ್ನು ರೂಪಿಸುತ್ತೇನೆ. ಈ ಸಂದೇಶವು 2025ರಲ್ಲಿ ಪ್ರಪಂಚದಾದ್ಯಂತದ ಎಲ್ಲ ರಾಜಕೀಯ ಪಕ್ಷ ನಾಯಕರಿಗೆ ಉದ್ದೇಶಿಸಲಾಗಿದೆ.